ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಎಸ್ಕೇಪ್ ಆಗಿರುವಂಥ ಜ್ಞಾನೇಂದ್ರ ಸಿರುದಂತ 55ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಹೋಗಿದೆ. ಸಿಐಡಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ತನಿಖೆ ಚುರುಕಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಅಮಾನತಾಗಿದ್ದಾರೆ ಅಧ್ಯಕ್ಷ ಸ್ಥಾನದಿಂದ. ಜ್ಞಾನೇಂದ್ರ ಅವರು ಪರೀಕ್ಷಾ ಪರಿವೀಕ್ಷಕ. ಆತ ಎಲ್ಲಿದ್ದಾನೆ ಅನ್ನೋದು ಈ ಕ್ಷಣಕ್ಕೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಇಡಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಆತ ಎಲ್ಲಿದ್ದಾನೆ ಅಂತ. ಸರ್ಕಾರಕ್ಕೂ ಮೋಸ ಮಾಡಿ ಮಣ್ಣೆರಚಿ ಜ್ಞಾನೇಂದ್ರ ಎಸ್ಕೇಪ್ ಆಗಿರೋದು, ಸುಳ್ಳು ಹೇಳಿ ಹೋಗಿರೋದು. ಸೊ ಹೀಗಾಗಿ ಎಲ್ರಿಗೂ 55ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಹೋಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮಣಿಗೂ ಸಿಐಡಿ ನೋಟಿಸನ್ನು ಕೊಟ್ಟಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದೆ. ಈಗಾಗಲೇ ಕೆಪಿಎಸ್ಸಿಯ 10 ಸದಸ್ಯರು 45 ಅಧಿಕಾರಿಗಳಿಗೆ ನೋಟಿಸನ್ನು ನೀಡಲಾಗಿದೆ. ಪ್ರತಿದಿನ 10 ಅಭ್ಯರ್ಥಿಗಳು ಅಂತ ತಂಡ ಮಾಡಿಕೊಂಡು ಅವರನ್ನು ಸಿಐಡಿ ವಿಚಾರಣೆಗೆ ಒಳಪಡಿಸುತ್ತೆ. ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುತ್ತೆ. ಹುದ್ದೆಗೆ ಆಯ್ಕೆಯಾದಂಥ 329 ಅಭ್ಯರ್ಥಿಗಳ OMR ಪ್ರತಿ ಸೀಸ್ ಮಾಡಲಾಗಿದೆ. 3 ಪರೀಕ್ಷಾ ಕೇಂದ್ರಗಳ CCTV ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಎಲ್ಲವನ್ನೂ FSLಗೆ ಕಳಿಸಿದ್ದಾರೆ. OMR ಶೀಟನ್ನು ಏನಾದರೂ ತಿದ್ದಿದಾರಾ ಅಂತ FSL ಕಳಿಸಿರೋದು. ಯಾವಾಗ ತಿದ್ದಿದ್ದಾರೆ, ಏನು ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವ ಸಲುವಾಗಿ FSL ಕಳಿಸ್ಕೊಟ್ಟಿದ್ದಾರೆ. ಒಂದು. ಎರಡನೇದು, ಈ ಜ್ಞಾನೇಂದ್ರ ಈತ ಬೆಂಗಳೂರಿನಲ್ಲೂ ಇಲ್ಲ, ಉತ್ತರ ಪ್ರದೇಶದ ಲಕ್ನೋನಲ್ಲೂ ಇಲ್ಲ. ಆ್ಯಕ್ಚುಲಿ ಆತ ಏನಂತ ಹೇಳಿ ಹೋಗಿದ್ದ, ತನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಸರ್ಕಾರದ ಹತ್ರ ರಜೆ ತಗೊಂಡು ಹೋಗಿದ್ದ, ಲೀವ್ ಹಾಕಿಸ್ಕೊಂಡು ಹೋಗಿದ್ದ. ಆದರೆ ಜ್ಞಾನೇಂದ್ರ ಈಗ ಉತ್ತರ ಪ್ರದೇಶದ ಲಕ್ನೋನಲ್ಲೂ ಇಲ್ಲವಂತೆ. ಇಡಿ ಅಧಿಕಾರಿಗಳು ದಾಳಿ ಮಾಡಿದಂಥ ಟೈಮ್ನಲ್ಲಿ ಅಲ್ಲೂ ಇಲ್ಲ. ಪಾಪ ಅವ್ರ ತಂದೆಗೆ ಗೊತ್ತಿಲ್ವಂತೆ ವಿಷಯ. ತಂದೆ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನನ್ನ ಮಗ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ ನನಗೆ ಅಂತ. ಡೆಲ್ಲಿಯಲ್ಲಿ ಜ್ಞಾನೇಂದ್ರ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಇಲ್ಲಿ ಅವರಿಗೆ ಯಾರ ಸಂಪರ್ಕಕ್ಕೂ ಬಂದಿಲ್ಲ. ಹಾಗಾಗಿ ನೋಟಿಸ್ ಯಾರ ಕೈಗೆ ತಲುಪಿದೆಯೋ ಗೊತ್ತಿಲ್ಲ. ಜ್ಞಾನೇಂದ್ರ ಅವರು ವಿಚಾರಣೆಗೆ ಬರ್ತಾರೋ ಇಲ್ವೋ ಅದೂ ಗೊತ್ತಿಲ್ಲ. ಮಧ್ಯೆ ಶಿವಶಂಕರಪ್ಪ ಸಾಹುಕಾರ್ ವಿಚಾರಣೆಗೆ ಬರಬಹುದಾದಂಥ ಸಾಧ್ಯತೆ ಇದೆ. ಬಿಕಾಸ್ ಅವರು ಅವೈಲೇಬಲ್ ಆಗಿದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ. ಬೇರೆ ಅಧಿಕಾರಿಗಳು 45ಕ್ಕೂ ಹೆಚ್ಚು ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳೇನಿದ್ದಾರೆ ಅವರು ಸಹ ವಿಚಾರಣೆಗೆ ಬರಬಹುದಂಥ ಸಾಧ್ಯತೆ ಇದೆ. ಈ ಪಶು ವೈದ್ಯಾಧಿಕಾರಿಗಳ 400 ಪಶು ವೈದ್ಯಾಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಒಬ್ಬೊಬ್ಬರ ಹತ್ರ 70 ರಿಂದ 80 ಲಕ್ಷ ವಸೂಲಿ ಮಾಡಿದ್ರಂತೆ. ಲೆಕ್ಕ ಹಾಕೊಳ್ಳಿ ಎಷ್ಟಾಗಿರ್ಬೋದು ಇವ್ರ ಹತ್ರ ಅಂತ. 400 ಜನ ಒಬ್ಬೊಬ್ಬರ ಹತ್ರ 70 ರಿಂದ 80 ಲಕ್ಷ ರೂಪಾಯಿ ವಸೂಲಿ. ಆಮೇಲೆ ಸ್ವಂತ ತನ್ನ ಮಗಳಿಗೆ ಹುದ್ದೆಗಿಟ್ಟಿಸಿಕೊಳ್ಳುವ ಸಲುವಾಗಿ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಫೇಕ್ ಮಾಡಿದ್ದಾರೆ ಎನ್ನುವ ಆರೋಪ ಶಿವಶಂಕರಪ್ಪ ಸಾಹುಕಾರ್ ಅವರ ಮೇಲೆ ಇರೋದು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾಗಿದೆ. ಶಿವಶಂಕರಪ್ಪ, ಜ್ಞಾನೇಂದ್ರ ಸೇರಿದಂತೆ 55ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಹೋಗಿದೆ. 55 ಮೆಂಬರ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ, IAS ಅಧಿಕಾರಿ ನಾಪತ್ತೆಯಾಗಿರುವಂಥ ಜ್ಞಾನೇಂದ್ರ, ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮಣಿಗೂ ಸಿಐಡಿ ನೋಟಿಸನ್ನು ನೀಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬನ್ನಿ ಅಂತ ಹೇಳಿದೆ. ಎಷ್ಟು ಜನ ಬರ್ತಾರೋ ಎಷ್ಟು ಜನ ಬಿಡ್ತಾರೋ ಗೊತ್ತಿಲ್ಲ. 10 ಜನರನ್ನು ಗುಂಪು ಮಾಡಿಕೊಂಡು ಒಂದೊಂದು ಬ್ಯಾಚ್ ವೈಸಲ್ಲಿ ವಿಚಾರಣೆಗೆ ಒಳಪಡಿಸ್ಬೋದು. ಅವರ ಹೇಳಿಕೆಯನ್ನು ದಾಖಲಿಸ್ಕೊಳ್ಬೋದು ಅಂತ ಹೇಳಲಾಗ್ತದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹನುಮಂತರಾಜು, ಈ ಕೆಪಿಎಸ್ಸಿ ಹಗರಣ ರಾಜ್ಯ ಸರ್ಕಾರವೂ ಸೇರಿದ ಹಾಗೆ ಕೆಪಿಎಸ್ಸಿಗೆ ತೀವ್ರ ಮುಜುಗರವನ್ನು ಉಂಟು ಮಾಡಿರ್ತಕ್ಕಂಥ ವಿಚಾರ. ಸಿಐಡಿ ತನಿಖೆ ಒಂದು ಕಡೆ, ಮಗದೊಂದು ಕಡೆ ಇಡಿ ತನಿಖೆಯೂ ಸಹ ನಡೀತಾ ಇದೆ. ಸೊ ಸಿಐಡಿ ನೋಟಿಸ್ ಕೊಟ್ಟಿದೆಯಂತೆ. ಯಾವ ರೀತಿಯಾಗಿ ತನಿಖೆ ಮುಂದಿನ ಹಂತಗಳಲ್ಲಿ ಸಾಗಬಹುದು ಅಂತ? ಶಿವಶಂಕರ್, ಈಗಾಗಲೇ ಇಡಿ ತನ್ನ ದಾಳಿಯನ್ನು ಕೂಡ ಕಂಪ್ಲೀಟನ್ನು ಮಾಡಿದ್ದೆ. ಈ ನಿಟ್ಟಿನಲ್ಲಿ ಈಗ CID ಕೂಡ ಏನು ಈ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿದೆ. ಈಗಾಗಲೇ KPSCಯ ಸದಸ್ಯರನ್ನು ಒಳಗೊಂಡಂತೆ KPSCಯಲ್ಲಿ ಏನು ಕಾರ್ಯನಿರ್ವಹಿಸ್ತಿದ್ರು ಅಲ್ಲಿ ಒಟ್ಟು 55 ಜನರಿಗೆ ಈಗಾಗಲೇ ನೋಟಿಸನ್ನು ನೀಡಿ ನಾಳೆ ಖುದ್ದು ಹಾಜರಾಗಬೇಕು ಅಂತೇಳಿ ಈಗಾಗಲೇ ಒಟ್ಟು ಸುಮಾರು 55 ಜನ ಅಧಿಕಾರಿಗಳು ಹಾಗೂ ಅಲ್ಲಿರ್ತಕ್ಕಂಥ ಏನು ಆಯೋಗದ ಸದಸ್ಯರಿಗೂ ಕೂಡ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ಜೊತೆಗೆ ಈಗಾಗಲೇ ಏನು ಪಶು ವೈದ್ಯಾಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಯ್ಕೆ ಆಗಿರ್ತಕ್ಕಂಥ
ಅಭ್ಯರ್ಥಿಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಈಗಾಗಲೇ ಇಡೀ CID ಅಧಿಕಾರಿಗಳು ಸೀಸನ ಮಾಡಿದ್ದಾರೆ. ಎಲ್ಲೊಂದು ಕಡೆ ಕೇಳಿ ಬರ್ತಿತ್ತು ಪ್ರಶ್ನೆ ಪತ್ರಿಕೆಗಳನ್ನು ತಿದ್ದುಪಡಿ ಮಾಡಲಾಗಿದೆ, ಜೊತೆಗೆ ಈಗಾಗಲೇ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚಿತವಾಗಿಯೇ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಲೀಕ್ ಆಗಿದ್ವು ಅನ್ನೋದು ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರ OMR ಶೀಟನ್ನು ಕೂಡ ಈಗಾಗಲೇ ಸೀಸನ ಮಾಡಿದೆ. ಜೊತೆಗೆ ಈಗಾಗಲೇ ಪ್ರಮುಖವಾದಂತಹ ಏನು ಎಕ್ಸಾಮ್ ಸೆಂಟರ್ಗಳಿತ್ತು ಆ ಎಕ್ಸಾಮ್ ಸೆಂಟರ್ಗಳ ಏನು CCTV ಕ್ಯಾಮ್ರಾ ವಿಜುವಲ್ಗಳನ್ನು ಕೂಡ ಈಗ ಏನು ವಶಕ್ಕೆ ಪಡೆದುಕೊಂಡು FSLನ ವರದಿಗೂ ಕೂಡ CID ತನ್ನ ವರದಿಯನ್ನು ಕೂಡ ಕಳಿಸಿದೆ. ಇದಾದ ನಂತರದಲ್ಲಿ ಈಗಾಗಲೇ 329 ಏನು ಅಭ್ಯರ್ಥಿಗಳಿದ್ದಾರೆ. ಆ 329 ಅಭ್ಯರ್ಥಿಗಳು ಕೂಡ CID ಅಧಿಕಾರಿಗಳು ಈಗಾಗಲೇ ನೋಟಿಸನ್ನು ನೀಡಿದ್ದಾರೆ. ಎಲ್ಲೊಂದು ಕಡೆ ಕೇಳಿ ಬಂದಿತ್ತು ಎಲ್ಲ ಅಭ್ಯರ್ಥಿಗಳಿಂದ ಸುಮಾರು 70 ರಿಂದ 80 ಲಕ್ಷ ವಸೂಲಿ ಮಾಡಲಾಗಿದೆ ಅಂತ ಕೇಳಿ ಕೂಡ ಈ ಏನು ಅಂಶ ಕೂಡ ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಈ 329 ಅಭ್ಯರ್ಥಿಗಳನ್ನು ಕೂಡ ಪ್ರತ್ಯೇಕವಾಗಿ ಪ್ರತಿದಿನ 10 ಜನರು ಕೂಡ ಬರುವಂತೆ ಏನು ವಿಚಾರಣೆಗೆ ಬರುವಂತೆ ಒಟ್ಟು ಸುಮಾರು 329 ಅಭ್ಯರ್ಥಿಗಳು ಜೊತೆಗೆ KPSCಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿ ಜೊತೆಗೆ KPSC ಆಯೋಗದ ಸದಸ್ಯರಿಗೂ ಕೂಡ ನಾಳೆ 27ನೇ ತಾರೀಕು ಸುಮಾರು 11 ಗಂಟೆಗೆ ಖುದ್ದು ಹಾಜರಾಗುವಂತೆ ಕೂಡ ನೋಟಿಸ್ ನೀಡಿದೆ. ಎಲ್ಲೊಂದು ಕಡೆ ಏನು ಈ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಳಿ ಬಂದ ಅಂಶಗಳು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ನ ಕಂಟ್ರೋಲರ್ ಆಗಿರ್ತಕ್ಕಂಥ IAS ಆಫೀಸರ್ ಜ್ಞಾನೇಂದ್ರ ನಾಪತ್ತೆ ಆಗಿರೋದು ಕೂಡ ಎಲ್ಲೊಂದು ಕಡೆ ಸಾಕಷ್ಟು ಕೂಡ ಈ ಪ್ರಕರಣದಲ್ಲಿ ಅವರ ಭ್ರಷ್ಟಾಚಾರ ಇರಬಹುದು ಅನ್ನೋದು ಕೂಡ ಸಾಕಷ್ಟು ಅನುಮಾನ ಕೂಡ ಕೇಳಿ ಬಂದಿದೆ. ಅವರು ತನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಈಗಾಗಲೇ ರಜೆ ಮೇಲೆ ಹೋಗಿದ್ರು. ಅವರ ಫೋನ್ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಅವ್ರ ಫೋನ್ ಸಿಗ್ತಿಲ್ಲ. ಜೊತೆಗೆ ಅವರು ಲಕ್ನೋದ ಅವ್ರದ್ದು ನಿವಾಸಕ್ಕೂ ಕೂಡ ಹೋಗಿಲ್ಲ. ಜೊತೆಗೆ ಈಗಾಗಲೇ ಅವ್ರ ತಂದೆ ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಒಂದು ಕಡೆ ಈ ಜ್ಞಾನೇಂದ್ರ ಅವರು ಈ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ, ಅವರೇನೋ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಅವರ ನಡವಳಿಕೆ ಕೂಡ ವ್ಯಕ್ತವಾಗ್ತಿದೆ. ಎಲ್ಲೊಂದು ಕಡೆ ಈ ಎಲ್ಲ ಪ್ರಕರಣಗಳು ನೋಡ್ತಾ ಇದ್ರೆ KPSC ಇಂಥ ಹಗರಣದಿಂದ ಸರ್ಕಾರಕ್ಕೆ ಜೊತೆಗೆ KPSC ಸಂವಿಧಾನಿಕ ಸಂಸ್ಥೆ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಮುಜುಗರ ಉಂಟಾಗ್ತಿದೆ ಇವರ ನಡವಳಿಕೆಗಳಿಂದ. ಜೊತೆಗೆ ಈ ಏನು ಇಡಿ ನೋಟಿಸ್ ನೀಡಿರೋದ್ರಿಂದ ಎಲ್ಲೊಂದು ಕಡೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ತಿದೆ ಸರ್ಕಾರಕ್ಕೆ ಹಾಗೂ KPSCಯ ಸಂವಿಧಾನ ಸಂಸ್ಥೆಗೆ ಮುಜುಗರ ಉಂಟಾಗ್ತಿದೆ. ಶಿವಶಂಕರ್. ಓಕೆ ಹನುಮಂತರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.